ನೆವರ್ ಆಸ್ಕ್ ಎನ್ಹಾನ್ಸ್ ಬಾಡಿ ಬಿಲ್ಡರ್ಸ್ ಪವರ್ ಲಿಫ್ಟರ್ಸ್ ಹೋಗ್ಬಿಟ್ಟು ನ್ಯಾಚುರಲ್ ಪವರ್ ಲಿಫ್ಟಿಂಗ್ ಅಥವಾ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಪಾಸಿಬಲ್ ಅಂತ ಹೇಳಿದ್ರೆ ಆನ್ಸರ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಒಬ್ವಿಯಸ್ಲಿ ನೋ ಅಂತಾನೆ ಹೇಳ್ತಾರೆ. ಅದೇ ರೀತಿ ಯಾರಾದ್ರೂ ನ್ಯಾಚುರಲ್ ಪವರ್ ಲಿಫ್ಟರ್ಸ್ ನ್ಯಾಚುರಲ್ ಬಾಡಿ ಬಿಲ್ಡರ್ಸ್ ಇರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಎನ್ಹಾನ್ಸ್ ಮಾಡ್ಲೇಬೇಕಂತೆ, ಹೌದಾ ನ್ಯಾಚುರಲ್ ಆಗಿ ಮಾಡಕ್ ಆಗಲ್ಲ ಅಂದ್ರೆ ಅವ್ರ ಆನ್ಸರ್ ಏನಿರ್ಬೋದು? ಒಬ್ವಿಯಸ್ಲಿ ಅವ್ರ ಆನ್ಸರ್ ನೋ ಇರುತ್ತೆ, ಇಲ್ಲ ನ್ಯಾಚುರಲ್ ಆಗಿ ಮಾಡ್ಬೋದು ಅಂತ. ಆಯ್ತಾ? ಸಿಂಪಲ್. ನೀವು ಯಾವುದೇ ಅನಾಲಜಿ ತಗೊಳ್ಳಿ, ಯಾವುದೇ ಎಕ್ಸಾಂಪಲ್ ತಗೊಳ್ಳಿ, ಯಾರಾದ್ರೂ ಒಬ್ರು ಪ್ರಾಪರ್ ಆಗಿ ಜೆನ್ಯೂನ್ ಆಗಿ ಎಫರ್ಟ್ ಹಾಕಿದ್ರೆ ಅವರು ಅದಕ್ಕೆ ಎನ್ಹಾನ್ಸ್ಮೆಂಟ್ಸ್ ಬೇಕು, ಸಪ್ಲಿಮೆಂಟ್ಸ್ ಬೇಕು, ಅಥವಾ ಎಕ್ಸ್ಟ್ರಾ ಏನೋ ಅಡಿಷನಲ್ ಕಾಂಪೋನೆಂಟ್ಸ್ ಬೇಕು, ಸಬ್ಸ್ಟೆನ್ಸ್ ಬೇಕು, ಅದನ್ನ ಇಂಪ್ರೂವ್ ಮಾಡಕ್ಕೆ ಅಂತ ಹೇಳಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಮಾಡಬಹುದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಜೆನೆಟಿಕ್ ಪೊಟೆನ್ಷಿಯಲ್. ಆಯ್ತಾ? ಅದನ್ನು ಬಿಟ್ಟು ಫೇಕ್ ಮಾಡ್ತಾರಲ್ಲ, ಲೈಕ್ ಫೇಕ್ ನೆಟಿಸ್, ನ್ಯಾಚುರಲ್ ಆಗಿ ಇರಲ್ಲ, ಎನ್ಹಾನ್ಸ್ಮೆಂಟ್ ತಗೊಂಡು ಫೇಕ್ ನೆಟಿಸ್ ಮಾಡ್ತಾರಲ್ಲ, ಅವರಿಂದ ಇಬ್ಬರ ಹೆಸರು ಖರಾಬ್ ಆಗ್ತಿದೆ. ಬಟ್ ಮುಂಚೆ ಒಂದು 100 ಇಯರ್ಸ್ ಅಥವಾ ಒಂದು 50-60 ಇಯರ್ಸ್ ಮುಂಚೆ ಹೋದ್ರೆ ಇದೆಲ್ಲ ತುಂಬಾ ಕಮ್ಮಿ ಇತ್ತು. ಆಯ್ತಾ? ಅಂದ್ರೆ ಈ ರೇಂಜಿಗೆ ಪಾಪ್ಯುಲರ್ ಇರಲಿಲ್ಲ, ಈ ರೇಂಜಿಗೆ ಏನಂತಾರಲ್ಲ ಅವೈಲಬಲ್ ಇರಲಿಲ್ಲ ಮಾರ್ಕೆಟ್ ಅಲ್ಲಿ. ಸೊ ಅವರೆಲ್ಲ ಹೆಂಗೆ ಸ್ಟ್ರಾಂಗ್ ಇದ್ರು, ಹೆಂಗೆ ಏನಂತಾರಲ್ಲ ಅಚೀವ್ ಮಾಡ್ತಾ ಇದ್ರು. ಸೊ ಅವಾಗ ನೀವೆಲ್ಲ ಹೊಟ್ಟೆ ಇರಲಿಲ್ಲ ಈ ತರ ಕಮೆಂಟ್ ಮಾಡೋದಕ್ಕೆ. ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ನ್ಯಾಚುರಲ್ ಆಗು ಪಾಸಿಬಲ್ ಇದೆ ಟು ಸರ್ಟನ್ ಎಕ್ಸ್ಟೆಂಟ್. ಬಿಯಾಂಡ್ ದ ಲಿಮಿಟ್ ಯಾರೋ ಫೇಕ್ ಮಾಡ್ತೀವಿ ಅಂದ್ರೆ ನಾವು ಈಸಿಲಿ ಅವ್ರನ್ನ ಕ್ಯಾಚ್ ಮಾಡ್ಬೋದು ಬೇಸ್ಡ್ ಆನ್ ದೇರ್ ಏನಂತಾರಲ್ಲ ಎಕ್ಸ್ಪರ್ಟೈಸ್. ಈಗ 2 ವರ್ಷಕ್ಕೆ ಬಂದ್ಬಿಟ್ಟು ನಾನು 300 kg ಮಾಡ್ತಾ ಇದ್ರೆ ನಂಬಕ್ಕಾಗಲ್ಲ. ಅದೇ ರೀತಿ ಅವನು 2 ವರ್ಷಕ್ಕೆ ಬಂದ್ಬಿಟ್ಟು ನಾನು ಮಿಸ್ ಇಂಡಿಯಾ ಮಾಡ್ತಾ ಇದ್ದೀನಿ, ಆ ರೇಂಜಿಗೆ ಮಸಲ್ ಮಾಸ್ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಡೌಟ್ ಬಂದೇ ಬರುತ್ತೆ.